ಹಾಯ್, ಗುಡ್ ಮಾರ್ನಿಂಗ್ ಅಗೈನ್. ಸೊ ರೂಮಿಂದ ಎಲ್ಲ ಈಗ ರೆಡಿಯಾಗಿ ಆಯಿತು. ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಎಲ್ಲ ಇನ್ನೂ ರೆಡಿ ಆಗ್ತಿದ್ದಾರೆ. ಆಲ್ಮೋಸ್ಟ್ ಆಯಿತು, ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ. ನಮ್ಮ ವೈಫ್ ಅವ್ರ ತಾಯಿ ರೆಡಿ ಆಗ್ತಿದ್ದಾರೆ, ಅವ್ರಿಗೋಸ್ಕರ ವೆಯ್ಟಿಂಗ್. ಸೊ ಎಲ್ಲ ಆದಮೇಲೆ ಎಲ್ಲಾದರೂ ಟಿಫನ್ ಏನಾದರೂ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡ್ತೀವಿ. ನೀವು ನಮ್ಮ ಜೊತೆಲೇ ಬನ್ನಿ, ಎಲ್ಲ ತೋರಿಸ್ತೀವಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಸೊ ಇಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ಬರ್ತೀರಾ ಅವರೆಲ್ಲ ನನ್ನ ಕಡೆಯಿಂದ ಸಜೆಷನ್ ಏನಂದರೆ, ದಯವಿಟ್ಟು ಒಂದು 2 ವೀಕ್ಸ್ ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಡು ಬನ್ನಿ. ಯಾಕಂದರೆ ಇಲ್ಲಿ ಬಂದಮೇಲೆ ದೇವಸ್ಥಾನದ ರೂಮ್ಗಳು ಕಮ್ಮಿ ರೇಟ್ ಇರುತ್ತೆ, ಬಟ್ ಅದು ನಮಗೆ ಸಿಗಲ್ಲ. ಇನ್ನು ಹೊರಗಡೆ ನಾವು ಪ್ರೈವೇಟ್ ಕೇಳಿದ್ರೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ರೇಟ್ಸ್ ಹೇಳ್ತಾರೆ. ಕೊಡೋವರೆಗೂ ಒಂಥರ ಮಾತಾಡ್ತಾರೆ, ಕೊಟ್ಟಾದ್ಮೇಲೆ ಬಿಸಿನೀರಿಲ್ಲ, ಅದಿಲ್ಲ ಇದಿಲ್ಲ ಅಂತ ಕೇಳೋಕೆ ಹೋದ್ರೆ ರೂಢಾಗಿ ಮಾತಾಡ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಬಂದಮೇಲೆ ಅದೆಲ್ಲ ಕಾಮನ್ನು. ಸೊ ನೀವೇ ಫಸ್ಟೇ ಪ್ರಿಕಾಷನ್ಸ್ ತೊಗೊಂಡು ಬರೋದಾದರೆ ಒಂದು ಟೂ ವೀಕ್ಸ್ ಮುಂಚೆ ಮಾಡ್ಕೊಳ್ಳಿ ಸಾಕು, ಅವೈಲೇಬಲ್ ಸಿಗುತ್ತೆ. ಸೊ 1000 ರೂಪೀಸ್ ಒಳಗಡೆನೇ ಸಿಗುತ್ತೆ. ಸೊ ಇಲ್ಲಿ ಬಂದು ನಾವು ವಿಚಾರ್ಸೋಕೆ ಹೋದರೆ 2,500-3 ಸಾವಿರವರೆಗೂ ಕಿತ್ಕೋತಾರೆ ನಮ್ಮ ಹತ್ರ. ಏನು ಮಾತಾಡೋಕ್ಕಾಗಲ್ಲ. ಇವಾಗ ವಿಧಿ ಇರಲ್ಲ, ಅರ್ಜೆಂಟ್ ನಮಗೆ ರೂಮ್ ಬೇಕಾಗೇ ಇರುತ್ತೆ, ಮಾಡಲೇಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಅದರಿಂದ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಂದರೆ, ಬರೋವರು ಮುಂಚೆನೇ ಬುಕ್ ಮಾಡಿಕೊಂಡು ಬನ್ನಿ. ಎಲ್ಲ ರೆಡಿಯಾಗಿ ಹಾಗೆ ರೂಮಿಂದ ಆಚೆ ಬಂದ್ವಿ. ಬಂದು ನೋಡಿದ್ರೆ ಎದುರುಗಡೆನೇ ಹನುಮಂತಣ್ಣನ ದರ್ಶನ ಆಯಿತು. ಹಾಗೆ ಕೈ ಮುಕ್ಕೊಂಡು ದಿನ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ನೀವಿಬ್ರು ಕುಂಕುಮ ಇಟ್ಕೊಂಡಿರೋದೇ ಕಾಣಲ್ವಲ್ಲ, ನೀವಿಬ್ರು ಹಣೆಗೆ ಇಟ್ಕೊಂಡಿರೋದೇ ಕಾಣಲ್ಲ. ಇದೇನು ನೀವು ನೋಡ್ತಾ ಇದ್ದೀರಾ, ಇದೇ ಮಂತ್ರಾಲಯದ ಮುಖ್ಯ ದ್ವಾರ, ಅಂದರೆ ದೇವಸ್ಥಾನದ ಎಂಟ್ರೆನ್ಸ್. ತಗೊಳ್ಳೋವರೆಗೂ ಬಿಡೋದೇ ಇಲ್ಲ. ಆಂಧ್ರ ಆದ್ರೂ ಪರವಾಗಿಲ್ಲಪ್ಪ, ಕನ್ನಡ ಯೂಸ್ ಮಾಡ್ತಾರೆ ಇಲ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.
ಇಲ್ಲಿಂದ 360 ಡಿಗ್ರಿ ವ್ಯೂ ತೋರಿಸ್ತೀವಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಬನ್ನಿ ಈಗ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಈಗ ತಾನೇ ದೇವಸ್ಥಾನದೊಳಗಡೆ ಬಂದ್ವಿ. ಬಂದಮೇಲೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸ್ತಾ ಇದೆ. ಯಾಕಂದರೆ ತುಂಬ ದಿನದಿಂದ ಬರ್ಬೇಕು ಅನ್ಕೊತಾ ಇದ್ವಿ, ಆದರೆ ಆಗ್ತಾ ಇರಲಿಲ್ಲ. ಈ ಸಲ ಯಾವುದೇ ಅಡೆಚಣೆ ಇಲ್ಲದೆ ರಾಯರ ದರ್ಶನ ಮಾಡ್ತಾ ಇದ್ವಿ. ನಾನು ಹಿಂದೆ ನೋಡ್ತಾ ಇದ್ದೀನಿ, ನನ್ನ ಜೊತೆ ಬರ್ತಾ ಇರೋದು ನೋಡ್ತಾನೆ ಇದ್ದೀನಿ. ಬರ್ತಾನೆ ಇದೀನಲ್ಲ ಜೊತೆಲೆ. ನೀನ್ ಮುಂದೆ ಹೋಗ್ಲಿ, ಹಿಂದೆ ಬಿಟ್ರೆ ನೀನ್ ಎಲ್ಲಾದ್ರೂ ನಿಧಾನಕ್ಕೆ ಬರ್ತೀಯಲ್ಲ, ನೀನ್ ತಪ್ಪಿಸ್ಕೊಂಡ್ಬಿಡ್ತೀಯ ಅಂತ ನಾನು ನಿನ್ ಮುಂದೆ ಬಿಟ್ಟು ನೀನ್ ಹಿಂದೆ ಬರ್ತಾ ಇರೋದು. ಹಾಗೆ ಇಲ್ಲಿ ತುಂಬ ಜನ ಅವರವರ ಹರಕೆನ ತೀರಿಸ್ತಾ ಇದ್ರು. ಕೆಲವೊಬ್ಬರು ಹೆಜ್ಜೆ ನಮಸ್ಕಾರ ಆಗ್ತಿದ್ರು, ಇನ್ನು ಕೆಲವೊಬ್ಬರು ಉರುಳು ಮಾಡ್ತಿದ್ರು. ಅವ್ರ ಹರಕೆ ಏನಿತ್ತು ಅಂತ ನಮಗೆ ಗೊತ್ತಿಲ್ಲ. ಏನೇ ಇದ್ರೂ ಆ ರಾಯರು ಅವರ ಹರಕೆನ ಪೂರೈಸಲಿ ಅಂತ ಬೇಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ಎಲ್ಲಾರು ಫಸ್ಟ್ ಟೈಮ್ ಅಲ್ಲ? ಯಾವಾಗ ಬಂದಿತ್ತು? ಮೊದಲು ಮುಂಚೆನೆ ಇಂಡಿಯಾ ಎಲ್ಲ ಬರ್ತಾ ಇದ್ದಾರೆ, ಹೋಗ್ತೀನಿ ಕರೆಕ್ಟ್. ಅವಾಗ ಇದ್ರಲ್ಲಿ ಇದ್ದಾಗ ತಾನೆ. ಗೊತ್ತು. ಎಕ್ಸಿಟ್ ಕೂಡ ನನ್ನದೇ ಗೊತ್ತಾಗಲ್ಲ. ನಿನಗೆ ಹೇಳ್ತಾರೆ ನೋಡು, ಎಕ್ಸಿಟ್ ಪೂಜೆ ಮುಗಿಸ್ಕೊಂಡು ಎಕ್ಸಿಟ್ ಮಾಡಿದ್ದಲ್ಲ ಅಂತ ಹೇಳು. ಎಕ್ಸಿಟ್ ಅಲ್ಲ, ಎಕ್ಸಿಟ್ ಆಗ್ತಾರಲ್ಲ. ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಈ ಮಂತ್ರಾಲಯದ ಮಿನಿ ಆರ್ಕಿಟೆಕ್ಚರ್, ಅಂದರೆ ಬ್ಲೂ ಪ್ರಿಂಟ್ ಅಂತಲೂ ಹೇಳ್ಬೋದು. ಇದರಲ್ಲಿ ನಿಮಗೆ ದೇವಸ್ಥಾನದ ಯಾವ್ಯಾವ ಭಾಗದಲ್ಲಿ ಏನೇನಿದೆ ಅಂತ ತಿಳ್ಕೊಬೋದು. ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ. ಇದೆಲ್ಲ ನೋಡಿಕೊಂಡು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋದ್ವಿ. ಆದರೆ ಅಲ್ಲಿ ಕ್ಯಾಮ್ರಾ ಆಗಲಿ ಫೋನ್ ಆಗಲಿ ಏನೂ ಯೂಸ್ ಮಾಡೋ ಆಗಿರಲಿಲ್ಲ.
ಸೊ ಅದರಿಂದ ಗರ್ಭಗುಡಿ ಒಳಗಡೆ ಏನೂ ತೋರ್ಸೋಕ್ಕಾಗಲಿಲ್ಲ. ದರ್ಶನ ಮುಗಿಸ್ಕೊಂಡು ಆಚೆ ಸ್ವಲ್ಪ ಹೊತ್ತು ಕೂತಿದ್ವಿ. ಆಮೇಲೆ ಮನೆಗೆ ಒಂದು ರಾಯರ್ ಫೋಟೋ ಬೇಕಿತ್ತು. ಸೊ ಅದರಿಂದ ತಗೊಳ್ಳೋಣ ಅಂತ ಅಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು, ಅಲ್ಲಿಗೆ ಹೋದ್ವಿ. ಎಲ್ಲಿ ಒಳಗಡೆ ಏನೇ ಇದೆ ಅಂತ ನೋಡ್ಬೋದಲ್ಲ. ಅದೇ ಮೂರ್ತಿಗಳು ಇರುತ್ತೆ, ಫೋಟೋಗಳು, ಮಣಿಗಳು, ಪೂಜಾ ಐಟಮ್ಸ್ ಅಷ್ಟೇ. ನೀನು ನೀನು ಕಿಚನ್ ಈ ಥರ ಚಿಕ್ಕದಾಗಿದ್ರೆ ಬೇಕಾದ್ರೆ ತಗೋಬೇಕಾದ್ರೆ ಬೇಡ, ನೀನು ಕಿಚನ್ ತಗೋ. ನಿನ್ನ ಗಾಡಿಗೆ ಇಲ್ವಲ್ಲ. ಅವ್ರಿಗೆ ಕೊಡ್ತೀನಿ, ನೀವೇ ಮಾತಾಡಿ. ಫೋಟೋ ತಗೊಳ್ರಿ, ಫೋಟೋದಲ್ಲಿ ಕೇಳು, ಚಿಕ್ಕದು ಇಲ್ಲ ಅವ್ರು ಕೇಳು, ದೊಡ್ಡದನ್ನು ಬರೋದು ಚಿಕ್ಕಲ್ಲಿ ಬರೋದು ಅಂತ. ಇಷ್ಟು ದೊಡ್ಡದು ಎಲ್ಲ ಕಥೆ ಅಂತ. ಯಾವುದು 250? ಶ್ಲೋಕ ಬರುತ್ತಂತೆ. ಆ ಶ್ಲೋಕದ ಕೇಳ್ತಾರೆ. ಫೋಟೋದಲ್ಲಿ ಬರುತ್ತಲ್ಲ ಮ್ಯೂಸಿಕ್ ಅದ. ಅದರಿಂದ ಅಂದ್ರೆ ನಮ್ಮ ಅಜ್ಜಿ ಫಸ್ಟ್ ಕೇಳ್ತಿದ್ರು ಒಂದು ಸಾಂಗ್ ಬರುತ್ತೆ ಅದೇನಂತ ಇಸ್ಕೊಬೇಡ. ಎಷ್ಟಿದು? 400 ಬೈಸ್ಕೊಂತಾನೆ. ತಗೊಳ್ಳಿ, ಯಾಕೆ ತೋರಿಸಿ ಅಂತ ಅಂದ್ರೆ ಅದು ಆಡಿ ತಗೊಂಡ್ಮೇಲೆ ಹಾಕಿ ತೋರಿಸ್ತಾರಂತೆ, ತಗೊಳಗಿಂತ ಮುಂಚೆ ಹಾಕಿ ತೋರಿಸಲ್ಲ ಅಂತ. ದಿವಸದಲ್ಲೆಲ್ಲ ಹಂಗೆ ಹೇಳಲ್ಲ. ಇದು ಬಂದು ತಗೋಬೋದು, ಬೇಕಾದ ಹಂಗೂ ಬೇಕಂದ್ರೆ. ಹೌದು, ನಮ್ಮನೆ ಇದಕ್ಕೆ ಇಲ್ವಲ್ಲ, ಅದಕ್ಕೆ ಇಸ್ಕೊಡೋಣ. ಸರಿ ತಗೋ. ದೊಡ್ಡದೇ ತಗೋನು. ಎಷ್ಟು ಕೇಳೋದು? ಕನ್ನಡ ಬರುತ್ತೆ, ಮಾತಾಡಿ ಕನ್ನಡನೇ. ಇಲ್ಲೆಲ್ಲರಿಗೂ ಕನ್ನಡ ಬರುತ್ತಪ್ಪ. ಎಷ್ಟು ಕೇಳೋದು? ಹಿಡ್ಕೊ, ಕಾಸು ಕೊಡ್ತೀನಿ ತಗೋ. ದರ್ಶನ ಎಲ್ಲ ಮುಗೀತು, ಎಲ್ಲ ತುಂಬ ಚೆನ್ನಾಗಾಯಿತು, ಖುಷಿ. ಸಿಕ್ಕಾಪಟ್ಟೆ ಬಿಸಿಲು ಇಲ್ಲಿ ಬೆಂಗಳೂರಲ್ಲಿ, ಚಳಿ ಚಳಿ ಅಂತಿರಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ. ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಕ್ಲೀನಾಗಿದೆ ದೇವಸ್ಥಾನ, ಒಂಥರ ಪಾಸಿಟಿವ್ ವೈಬ್ಸ್ ಇಲ್ಲಿ. ಸೊ ಈಗ ಮತ್ತೆ ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಮನೆಗೆ ಸ್ವಲ್ಪ ಅದು ಇದು ಏನೋ ಫೋಟೋಸು ಅದು ಇದು ಏನೋ ಸಾಮಾನು ತೊಗೊಂಡಿದ್ರು ದೇವ್ರ ಮನೆಗೆ. ಸೊ ಅದೆಲ್ಲ ವಾಪಸ್ ರೂಮಲ್ಲಿ ಇಟ್ಟು ಮತ್ತೆ ಬಂದು ಸುತ್ತಮುತ್ತ ಇನ್ನೂ ಯಾವುದೋ ಒಂದು 4-5 ದೇವಸ್ಥಾನ ಇದೆಯಂತೆ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ನಮ್ಮ ಅಕ್ಕ ಗೊತ್ತು. ಸೊ ನಾನು ಫಸ್ಟ್ ಟೈಮ್ ಬಂದಿರೋದು. ರೂಮ್ಗೆ ಹೋಗಿ ಲಗೇಜ್ ಎಲ್ಲ ವಾಪಸ್ ಇಟ್ಟು ತಿರ್ಗಾ ಆಟೋ ಅವ್ರನ್ನ ಮಾತಾಡಿದ್ದೀವಿ ಆಲ್ರೆಡಿ. ಅವ್ರನ್ನ ಕರ್ಕೊಂಡು ಸುತ್ತಮುತ್ತ ಇನ್ನೂ ಯಾವ ದೇವಸ್ಥಾನ ಇದೆಯೋ ಅದಕ್ಕೆ ಹೋಗಿ ಮುಗಿಸ್ಕೊಂಡು ತಿರ್ಗಾ ರಾತ್ರಿ 11 ಗಂಟೆಗೆ ನಮ್ಗೆ ರಿಟರ್ನ್ ಬಸ್ ಇದೆ.